ಬನ್ನಿ ಹಾಗಿದ್ರೆ ಸರ್ಪದೋಷಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸರ್ಪದೋಷ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ವಿಶೇಷವಾಗಿ ವಿಚಾರವನ್ನ ಮಾಡ್ತಾರೆ. ಏನು ಅಂತಂದ್ರೆ ಸರ್ಪದೋಷವನ್ನ ಎಲ್ಲಿ ಪರಿಹಾರ ಮಾಡಿಸ್ಬೇಕು? ಜಾತಕದೊಳಗ ರಾಹು ಮತ್ತು ಕೇತುಗಳ ನಡಬರ್ಕ ಎಲ್ಲಾ ಗ್ರಹಗಳು ಬಂದಾಗ ಅದನ್ನ ಸರ್ಪದೋಷ ಅಂತ ಕರೀತಾರೆ. ಈ ಸರ್ಪದೋಷಗಳಲ್ಲಿ ವಿಶೇಷವಾಗಿ ನಮಗೆ 12 ನಮೂನಿ ಸರ್ಪದೋಷಗಳು ನೋಡ್ಲಿಕ್ಕೆ ಸಿಗ್ತದೆ. ಈ ಎಲ್ಲ ಸರ್ಪದೋಷಗಳ ಕ್ಲಾಸಿಫಿಕೇಶನ್ಸ್ ಅನ್ನ ಹೇಳ್ತಿರ್ಬೇಕಾದ್ರೆ ರಾಹು ಕೇತುಗಳು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ಅನ್ನೋದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗ್ತದೆ. ಎಲ್ಲಾ ಗ್ರಹಗಳು ರಾಹು ಕೇತುಗಳ ಮಧ್ಯದಲ್ಲಿ ಇದ್ದಾಗ ಅದನ್ನ ಪೂರ್ಣಕಾಳ ಸರ್ಪದೋಷ ಅಂತ ಕರೀತಾರೆ. ಇನ್ನ ಒಂದು ಗ್ರಹ ಹೊರಗಿದ್ದು ಉಳಿದೆಲ್ಲಾ ಗ್ರಹಗಳು ಒಳಗಿದ್ದು ಅಂತಂದ್ರ ಅದನ್ನ ಅರ್ಥಕಾಳ ಸರ್ಪದೋಷ ಅಂತ ಕರೀತಾರೆ. ಈ ರೀತಿಯಾಗಿ ಸರ್ಪದೋಷಗಳ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಸರ್ಪದೋಷಗಳ ಜಾತಕದೊಳಗೆ ಇರ್ತಿರ್ಬೇಕಾದ್ರ ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಭಾವವನ್ನು ಬೀಳ್ತವೆ. ಹಿಂಗಾಗೇನೆ ಮೊನ್ನ ಕತ್ರಿನಾ ಕೈಫ್ ಸುದ್ದಾನು ಸರ್ಪದೋಷ ಪರಿಹಾರ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪದೋಷ ಪರಿಹಾರವನ್ನು ಮಾಡಿದ್ರು. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಪದೋಷ ಪರಿಹಾರ ಶಾಂತಿಗಳನ್ನ ತಪ್ಪದೆ ಎಲ್ಲರೂ ಕೂಡ ತಮ್ಮ ಜಾತಕವನ್ನ ಪರಿಶೀಲಿಸಿ ಮಾಡಿಕೊಳ್ಳಲೇಬೇಕು. ಎಲ್ಲಾರ ಜಾತಕದೊಳಗೂ ಸರ್ಪದೋಷ ಇರ್ತದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸರ್ಪದೋಷ ಇತ್ತು ಅಂತಂದ್ರ ಅದನ್ನು ಪರಿಹಾರ ಮಾಡಿಸ್ಕೊಳ್ಳೋದು ಮಾತ್ರ ಬಹಳ ಒಳ್ಳೆಯದು. ಬನ್ನಿ ಹಾಗಿದ್ರೆ ಮಂತ್ರದಿಂದ ಏನಾದ್ರೂ ಪರಿಹಾರ ಸಿಗ್ತದ ಅಂತ ಅನ್ನೋದನ್ನ ಪಂಚಾಂಗದೊಳಗೆ ಕೊಟ್ಟಾರ ಅಂತ ಹೇಳಿ ನೋಡ್ಕೋತ ಹೋದ್ರೆ ಮಂತ್ರದಿಂದ ಒಂದು ಪರಿಹಾರವನ್ನ ವಿಶೇಷವಾಗಿ ಹೇಳ್ತಾರೆ. ಸೊ ಈ ಮಂತ್ರದ ಪಠಣ ಮಾಡೋದ್ರಿಂದ, ಯಾಕಂತಂದ್ರ ಎಷ್ಟೋ ಬಾರಿ ಹೆಂಗಾಗ್ಬಿಡ್ತದ ಅಂತಂದ್ರೆ ಜಾತಕದೊಳಗೆ ಸರ್ಪದೋಷ ಇರ್ತದೆ, ಆದ್ರೆ ಹೋಗಿ ಮಾಡಿಸ್ಕೊಳ್ಳಿಕ್ಕೆ ನಮ್ ಕಡೆಯಿಂದ ಸಾಧ್ಯ ಆಗ್ತಿರೋದಿಲ್ಲ. ಸೊ ಇಂತಹ ಸಮಯದೊಳಗ ಆ ಸರ್ಪದೋಷವಿದ್ರೆ ಈ ಮಂತ್ರವನ್ನ ವಿಶೇಷವಾಗಿ ಪಠಣ ಮಾಡಬೇಕು. ಈ ಮಂತ್ರ ಪಠಣೆಯಿಂದ ಸರ್ಪದೋಷ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಆ ಮಂತ್ರವನ್ನ ಇನ್ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗಾಂಗೇಯ ಕಾರ್ತಿಕೇಯಶ್ಚ ಗುಹಸ್ಕಂದ ಉಮಾಸುತ. ಗಾಂಗೇಯ ಕಾರ್ತಿಕೇಯಶ್ಚ ಗುಹಸ್ಕಂದ ಉಮಾಸುತ. ದೇವಸೇನಾಪತಿಸ್ವಾಮಿ ಸೇನಾನಿಷ್ಠ ಶಿಖಿಧ್ವಜ. ದೇವಸೇನಾ ಪತಿಸ್ವಾಮಿ ಸೇನಾನಿಷ್ಠ ಶಿಖಿಧ್ವಜ. ಹರವೀರ್ಯಶ್ಚ ಮೇಧಾವಿ ವರೇಣ್ಯೋ ವರದ ಸುಖಿ. ಕುಮಾರ ಶಕ್ತಿಧಾರಿ ಚ ತಸ್ಯ ನಾಮಾನಿ ಷೋಡಶ. ಕುಮಾರ ಶಕ್ತಿಧಾರಿ ಚ ತಸ್ಯ ನಾಮಾನಿ ಷೋಡಶ. ಯಃ ಪಠೇನ್ ಮಾನವೋ ಭಕ್ತ್ಯ ಬಾಧಾ ತಸ್ಯ ನ ಜಾಯತೆ. ಯಃ ಪಠೇತ್ ಮಾನವೋ ಭಕ್ತ್ಯ ಬಾಧಾ ತಸ್ಯ ನ ಜಾಯತೆ. ಸೊ ಹೀಗೆ ಸರ್ಪದೋಷದ ಬಗ್ಗೆ ಶ್ಲೋಕವನ್ನ ವಿಶೇಷವಾಗಿ ವಿವರಣೆಯನ್ನು ಕೊಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.